ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಹೆಸರು KL ಸೀತಾರಾಮಾಚಾರ್. ನಾನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೀರ್ಥಹಳ್ಳಿ ಇಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ನಮ್ಮ ಎರಡನೇ ಪ್ರೆಸೆಂಟೇಷನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಈ ಪಾಠದ ಎರಡನೇ ಪ್ರೆಸೆಂಟೇಷನ್, ಡೈನಮಿಕ್ಸ್ ಆಫ್ ರೊಟೇಷನ್ ಪಾರ್ಟ್ 2. ಈ ಪಾಠದ ಔಟ್ಲೈನ್ ಈ ರೀತಿ ಇದೆ. ನಾವು ಮೊದಲಿಗೆ ರೊಟೇಷನ್ ಮತ್ತು ಟ್ರಾನ್ಸ್ಲೇಷನ್ ಇವೆರಡನ್ನ ಕಂಪೇರ್ ಮಾಡೋಣ. ಟ್ರಾನ್ಸ್ಲೇಷನಲ್ ಮೋಷನ್ ಅಂದರೆ ಏನು, ರೊಟೇಷನಲ್ ಮೋಷನ್ ಅಂದರೆ ಏನು, ಇವೆರಡನ್ನ ಕಂಪೇರ್ ಮಾಡೋಣ. ಆನಂತರ ಎರಡನೇದಾಗಿ ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು ಅಂತ ನೋಡೋಣ. ಅಂದರೆ ಇದರಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು, ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಏನು, ಇಷ್ಟು ನೋಡಿಬಿಟ್ಟು ಆಮೇಲೆ ಒಂದಷ್ಟು ಆಬ್ಜೆಕ್ಟಿನ ಮೊಮೆಂಟ್ ಆಫ್ ಇನರ್ಷಿಯಾ ಏನು ಅಂತ ನೋಡೋಣ. ಅದಾದ ನಂತರ ಮೂರನೇದಾಗಿ ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು, ಮತ್ತು ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು, ಇದರ ಒಂದೆರಡು ಅಪ್ಲಿಕೇಶನ್ ಅಥವಾ ಇಲ್ಲುಸ್ಟ್ರೇಷನ್ ಏನು. ಇದಾದಮೇಲೆ ಕೊನೆಯದಾಗಿ ರೋಲಿಂಗ್ ಮೋಷನ್ ಅಂದ್ರೇನು, ಆಮೇಲೆ ಒಂದು ಬಾಡಿ ರೋಲ್ ಆಗ್ತಾ ಇರಬೇಕಾದ್ರೆ ಅದರ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ, ಇದಿಷ್ಟನ್ನು ಇವತ್ತಿನ ಪಾಠದಲ್ಲಿ ನೋಡ್ಕೊಳ್ಳೋಣ. ಇದಿಷ್ಟು ಔಟ್ಲೈನ್ ಆಫ್ ದಿ ಪ್ರೆಸೆಂಟ್ ಟಾಪಿಕ್. ನೋಡಿ, ಇಲ್ಲಿ ಎರಡು ಫೋಟೋ ಇದೆ. ಮೊದಲನೇದು ಟ್ರಾನ್ಸ್ಲೇಷನ್ ಅಥವಾ ಲೀನಿಯರ್ ಮೋಷನ್ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಆನೆ ಒಬ್ಬ ವ್ಯಕ್ತಿನ ಬೆನ್ನೆಟ್ಕೊಂಡು ಬರ್ತಾ ಇದೆ. ಆನೆ ಏನು ಬರ್ತಾ ಇದೆಯಲ್ಲ, ಇದು ಟ್ರಾನ್ಸ್ಲೇಷನ್ ಮೋಷನ್. ಯಾಕೆಂದರೆ ಆನೆ ಹೇಗಿದೆ ಹಾಗೆ ಮೂವ್ ಆಗುತ್ತೆ. ಆನೆಯ ದೇಹದ ಎಲ್ಲ ಭಾಗಗಳು ಕೂಡ ಒಂದೇ ರೀತಿ ಮೂವ್ ಆಗ್ತವೆ. ಇದನ್ನು ಟ್ರಾನ್ಸ್ಲೇಷನ್ ಅಥವಾ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಈ ಬಲಗಡೆ ಇರೋ ಚಿತ್ರ ಏನಿದೆ ಅದು ರೊಟೇಷನ್, ಜೈಂಟ್ ವೀಲ್ ಅಂತ ಇದೆ, ಅದು ರೊಟೇಟ್ ಆಗುತ್ತೆ. ಅಂದರೆ ಎಲ್ಲ ಪಾರ್ಟಿಕಲ್ ಮೂವ್ ಆಗಲ್ಲ, ಮಧ್ಯೆ ಒಂದು ಪಾಯಿಂಟ್ ಇರುತ್ತೆ, ಅದನ್ನು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೀವಿ. ಆ ಪಾರ್ಟಿಕಲ್ ಮೂವ್ ಆಗೋದಿಲ್ಲ. ಸೊ ಬಲಗಡೆ ಇರೋದು ಪ್ಯೂರ್ ರೊಟೇಷನ್, ಎಡಗಡೆ ಇರೋದು ಪ್ಯೂರ್ ಟ್ರಾನ್ಸ್ಲೇಷನ್. ಈಗ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಕ್ಲಾಸಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ನೋಡ್ಕೊಳ್ಳೋಣ. ರೊಟೇಷನಲ್ ಮೋಷನ್ ಮತ್ತು ಟ್ರಾನ್ಸ್ಲೇಷನಲ್ ಮೋಷನ್ ಇವೆರಡನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಏನೇನು ಟರ್ಮ್ ಬಳಸ್ತೀವಿ, ಏನೇನು ಪ್ಯಾರಾಮೀಟರ್ ಬರುತ್ತೆ ಇದರಲ್ಲಿ ನೋಡೋಣ. ಫಸ್ಟು ನೋಡಿ, ಲೀನಿಯರ್ ಮೋಷನ್ ಅಥವಾ ಟ್ರಾನ್ಸ್ಲೇಷನ್ ಮೋಷನ್ನಲ್ಲಿ ಎಕ್ಸ್ ಅಂತ ತಗೊಳ್ತೀವಿ, ಡಿಸ್ಪ್ಲೇಸ್ಮೆಂಟ್. ರೊಟೇಷನ್ನಲ್ಲಿ ಥೀಟಾ ಅಂತ ತಗೊಳ್ತೀವಿ, ಆ್ಯಂಗಲ್ ಆಫ್ ರೊಟೇಷನ್. ಇವೆರಡು ಸಮ. ನೆಕ್ಸ್ಟು ನಾವು ಲೀನಿಯರ್ ವೆಲಾಸಿಟಿ ವಿ ಅಂತ ಕರಿತೀವಿ. 60 km/h ಅದು ವೆಲಾಸಿಟಿ. 5 m/s ಅದು ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಅಂತ ಕರಿತೀವಿ. ರೊಟೇಷನ್ನಲ್ಲಿ ಅದನ್ನು ಒಮೆಗಾ ಅಂತ ಕರಿತೀವಿ, ಅದನ್ನು ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಒಮೆಗಾ ಈಸ್ ಆ್ಯಂಗ್ಯುಲರ್ ವೆಲಾಸಿಟಿ, ಇಟ್ ಈಸ್ ಮೆಜರ್ಡ್ ಇನ್ ರೇಡಿಯನ್/ಸೆಕೆಂಡ್. ಈ ವೆಲಾಸಿಟಿಯಲ್ಲಿ ಬದಲಾವಣೆ ಇದ್ದರೆ ಅದನ್ನು ಎಕ್ಸಲರೇಷನ್ನಿಂದ ಅಳಿತೀವಿ. ಸೊ ಎ ಅನ್ನೋದು ಲೀನಿಯರ್ ಎಕ್ಸಲರೇಷನ್ ಅಥವಾ ಟ್ರಾನ್ಸ್ಲೇಷನಲ್ ಎಕ್ಸಲರೇಷನ್ ಅಥವಾ ಸಿಂಪ್ಲಿ ಎಕ್ಸಲರೇಷನ್. ಅದೇ ಒಮೆಗಾ ಚೇಂಜ್ ಆಗ್ತಾ ಇದ್ದರೆ, ಒಮೆಗಾನಲ್ಲಿ ಬದಲಾವಣೆ ಇದ್ದರೆ ಅದನ್ನು ಆಲ್ಫಾ ಅಂತ ಕರಿತೀವಿ. ಆಲ್ಫಾ ಈಸ್ ಆ್ಯಂಗ್ಯುಲರ್ ಎಕ್ಸಲರೇಷನ್. ನೆಕ್ಸ್ಟು ನಮಗೆ ಲೀನಿಯರ್ ಮೋಷನ್ನಲ್ಲಿ ಫೋರ್ಸ್ ಅಂತ ಬರುತ್ತೆ. ಫೋರ್ಸ್ ಅಪ್ಲೈ ಮಾಡಿದಾಗ ಪಾರ್ಟಿಕಲ್ಲಿನ ಸ್ಥಿತಿ ಬದಲಾವಣೆ ಆಗುತ್ತೆ. ಅದೇ ರೀತಿ ರೊಟೇಷನಲ್ ಮೋಷನ್ನಲ್ಲಿ ಇದಕ್ಕೆ ಪ್ಯಾರಲಲ್ ಆಗಿ ಟಾರ್ಕ್, ಟೌ ಅಂತ ಕರಿತೀವಿ. ಸೊ ಟಾರ್ಕ್ ಮತ್ತು ಫೋರ್ಸ್ ಇವೆರಡು ಕರೆಸ್ಪಾಂಡಿಂಗ್ ಟರ್ಮ್ಸ್. ನೆಕ್ಸ್ಟ್ ಲೀನಿಯರ್ ಮೋಷನ್ನಲ್ಲಿ ಮೊಮೆಂಟಮ್ ಅಂತ ಕರಿತೀವಿ, ಪಿ, ಅದನ್ನು ಲೀನಿಯರ್ ಮೊಮೆಂಟಮ್ ಅಂತಲೇ ಕರಿತೀವಿ. ರೊಟೇಷನ್ನಲ್ಲಿ ಎಲ್ ಅಂತ ಬರುತ್ತೆ, ಅದು ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಪಿ ಮತ್ತು ಎಲ್ ಕರೆಸ್ಪಾಂಡಿಂಗ್ ಟರ್ಮ್ಸ್ ಆಗುತ್ತೆ. ಅದೇ ರೀತಿ ಎಮ್ ಅಂದರೆ ಮಾಸ್. ಈ ರೊಟೇಷನಲ್ ಮೋಷನ್ನಲ್ಲಿ ನಮಗೆ ಮಾಸ್ ಮುಖ್ಯ ಆಗಲ್ಲ, ಅದರ ಬದಲಿಗೆ ಮೊಮೆಂಟ್ ಆಫ್ ಇನರ್ಷಿಯಾ ಐ ಅಂತ ಕರಿತೀವಿ. ಸೊ ಇಲ್ಲಿ ಪೂರ್ತಿ ಎಡಗಡೆ ಇರೋದು ಟ್ರಾನ್ಸ್ಲೇಷನಲ್ ಮೋಷನ್, ಬಲಗಡೆ ಇರೋದು ಅದಕ್ಕೆ ಸಮಾನಾರ್ಥಕವಾದ ರೊಟೇಷನಲ್ ಮೋಷನಿನ ಪ್ಯಾರಾಮೀಟರ್ಸ್. ಇವುಗಳನ್ನು ಕನೆಕ್ಟ್ ಮಾಡುವಂಥ ರಿಲೇಷನ್ ಏನೇನು ಅಂತ ನೋಡೋಣ. ಇಂಪಾರ್ಟೆಂಟಾಗಿ 3 ರಿಲೇಷನ್ ಬರುತ್ತೆ, ಅದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲಿಗೆ ಲೀನಿಯರ್ ವೆಲಾಸಿಟಿ ವಿ ಮತ್ತು ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ಇವೆರಡರ ಮಧ್ಯೆ ರಿಲೇಷನ್, ವಿ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಒಮೆಗಾ. ಎರಡನೇದು ಟಾರ್ಕ್ ಮತ್ತು ಫೋರ್ಸ್ ಮಧ್ಯೆ ಇರುವಂಥ ರಿಲೇಷನ್,
ಟಾರ್ಕ್ ಟೌ ಈಕ್ವಲ್ಸ್ ಆರ್ ಕ್ರಾಸ್ ಎಫ್. ಅದೇ ರೀತಿ ಲೀನಿಯರ್ ಮೊಮೆಂಟಮ್ ಪಿಗೂ ಆಂಗ್ಯುಲಾರ್ ಮೊಮೆಂಟಮ್ ಎಲ್ಗೂ ಇರುವಂಥ ಸಂಬಂಧ ಎಲ್ ಈಕ್ವಲ್ಸ್ ಆರ್ ಕ್ರಾಸ್ ಪಿ. ಈ 3 ಫಂಡಮೆಂಟಲ್ ಈಕ್ವೇಷನ್ಸ್ ನೀವು ಇದಿಷ್ಟನ್ನು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಇದು ಬೇರೆ ಕಡೆ ಅರ್ಥ ಮಾಡ್ಕೊಳ್ಲಿಕ್ಕೆ ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆಲ್ಲ ಬೇಕಾಗುತ್ತೆ. ದೀಸ್ ಆರ್ ಸಮ್ ಆಫ್ ದಿ ಫಂಡಮೆಂಟಲ್ ರಿಲೇಷನ್ಸ್ ಕನೆಕ್ಟಿಂಗ್ ಲೀನಿಯರ್ ಪ್ಯಾರಾಮೀಟರ್ಸ್ ವಿತ್ ರೊಟೇಷನಲ್ ಪ್ಯಾರಾಮೀಟರ್ಸ್. ಅದೇ ರೀತಿ ಮೊಮೆಂಟ್ ಆಫ್ ಇನರ್ಷಿಯಾವನ್ನು ಹೇಗೆ ಡಿಫೈನ್ ಮಾಡಿದ್ದೀನಿ ಅಂತ ಕೊಟ್ಟಿದ್ದೀನಿ. ಯಾಕೆಂದರೆ ಇದು ಮುಂದೆ ಕೂಡ ಬರುತ್ತೆ, ನಮಗೆ ಬೇಕಾಗುತ್ತೆ. ಹಾಗಾಗಿ ಐಯನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಸಮೇಷನ್ ಆಫ್ ಎಮ್ ಆರ್ ಸ್ಕ್ವೇರ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಮುಂದೆ ನಾನು ಕೊಡಲಿದ್ದೇನೆ. ಫೈನ್. ಈಗ ನಮಗೆ ಈಕ್ವೇಷನ್ಸ್ ಆಫ್ ಮೋಷನ್ ಗೊತ್ತಿದೆ. 3 ಈಕ್ವೇಷನ್ಸ್ ಆಫ್ ಮೋಷನ್ ಇದೆ. ಇದೇ ಈಕ್ವೇಷನ್ಸ್ ಆಫ್ ಮೋಷನ್ ಟ್ರಾನ್ಸ್ಲೇಟರಿ ಮೋಷನಿಗೆ ಹೇಗೆ ಮತ್ತು ರೊಟೇಷನಲ್ ಮೋಷನಿಗೆ ಹೇಗೆ ಅಂತ ನೋಡೋಣ. ಫಸ್ಟ್ ಈಕ್ವೇಷನ್ ನೋಡಿ, ಎಡಗಡೆ ಇದೆ ವಿ ಈಕ್ವಲ್ಸ್ ವಿ ನಾಟ್ ಪ್ಲಸ್ ಎ ಟಿ. ಇದು ಫಸ್ಟ್ ಈಕ್ವೇಷನ್. ಬಲಗಡೆ ಇರೋದು ರೊಟೇಷನಲ್ ಮೋಷನ್ನಿಗೆ. ವಿ ಇದ್ದಲ್ಲಿ ಒಮೆಗಾ ಮಾಡಿ, ಎ ಇದ್ದಲ್ಲಿ ಆಲ್ಫಾ ಮಾಡಿ, ಟಿಯನ್ನು ಹಾಗೆ ಇಟ್ಕೊಳ್ಳಿ. ಸೊ ಒಮೆಗಾ ಈಕ್ವಲ್ಸ್ ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಇಂಟು ಟಿ, ಫಸ್ಟ್ ಈಕ್ವೇಷನ್ ಆಫ್ ಮೋಷನ್. ಅದೇ ರೀತಿ ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್ ಎಕ್ಸ್ ಈಕ್ವಲ್ಸ್ ವಿ ನಾಟ್ ಟಿ ಪ್ಲಸ್ ಹಾಫ್ ಇಂಟು ಎ ಇಂಟು ಟಿ ಸ್ಕ್ವೇರ್. ಎಕ್ಸ್ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್, ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್. ವಿ ನಾಟ್ ಅಂದರೆ ಇನಿಷಿಯಲ್ ವೆಲಾಸಿಟಿ, ಎ ಅಂದರೆ ಆಕ್ಸಲರೇಷನ್, ಟಿ ಅಂದರೆ ಟೈಮ್. ಬಲಗಡೆ ಬನ್ನಿ. ಎಕ್ಸ್ ಬದಲು ತೀಟಾ ಇದೆ, ವಿ ಬದಲು ಒಮೆಗಾ ಇದೆ, ಎ ಬದಲು ಆಲ್ಫಾ ಇದೆ, ಟಿ ಹಾಗೆ ಉಳಿಯುತ್ತೆ. ಸೊ ತೀಟಾ ಈಕ್ವಲ್ಸ್ ಒಮೆಗಾ ನಾಟ್ ಇಂಟು ಟಿ ಪ್ಲಸ್ ಹಾಫ್ ಇಂಟು ಆಲ್ಫಾ ಇಂಟು ಟಿ ಸ್ಕ್ವೇರ್. ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್. ಅದೇ ರೀತಿ ಥರ್ಡ್ ಈಕ್ವೇಷನ್ ಆಫ್ ಮೋಷನ್ ನೋಡಿ, ವಿ ಸ್ಕ್ವೇರ್ ಈಕ್ವಲ್ಸ್ ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ವಿ ಇದ್ದಲ್ಲಿ ಒಮೆಗಾ ಹಾಕಿ, ಎ ಇದ್ದಲ್ಲಿ ಆಲ್ಫಾ ಹಾಕಿ, ಎಕ್ಸ್ ಇದ್ದಲ್ಲಿ ತೀಟಾ ಹಾಕಿ, ಒಮೆಗಾ ಸ್ಕ್ವೇರ್ ಈಕ್ವಲ್ಸ್ ಒಮೆಗಾ ನಾಟ್ ಸ್ಕ್ವೇರ್ ಪ್ಲಸ್ 2 ಇಂಟು ಆಲ್ಫಾ ಇಂಟು ತೀಟಾ. ದೀಸ್ ಆರ್ ದಿ 3 ಈಕ್ವೇಷನ್ಸ್ ಆಫ್ ಮೋಷನ್ ಫಾರ್ ರೊಟೇಷನ್ ಗಿವನ್ ಆನ್ ದಿ ರೈಟ್ ಸೈಡ್. ನಿಮಗೆ ಅನುಕೂಲ ಆಗಲಿ ಅಂತ ಕರೆಸ್ಪಾಂಡಿಂಗ್ ಈಕ್ವೇಷನ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೋರಿಸಿದ್ದೀವಿ. ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು ಅಂತ ಸ್ವಲ್ಪ ನೋಡೋಣ. ಇದನ್ನು ಹೇಗೆ ಡಿಫೈನ್ ಮಾಡಿದ್ದೀವಿ? ಐ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಮ್ ಐ ಆರ್ ಐ ಸ್ಕ್ವೇರ್. ಇಲ್ಲಿ ಎಮ್ ಐ ಅಂದರೆ ಏನು, ಆರ್ ಐ ಅಂದರೆ ಏನು ಅಂತ ನೋಡೋಣ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಆಬ್ಜೆಕ್ಟನ್ನು ಇಟ್ ಈಸ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಪ್ರತಿಯೊಂದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಲಿನ ಮಾಸನ್ನು ಎಮ್ ಐ ಅಂತ ಕರೆದಿದ್ದೀನಿ. ಸೊ ಹಿಯರ್ ಎಮ್ ಐ ಈಸ್ ದಿ ಮಾಸ್ ಆಫ್ ದಿ ಐತ್ ಪಾರ್ಟಿಕಲ್. ಹಾಗಾದರೆ ಆರ್ ಐ ಏನು? ಆರ್ ಐ ಈಸ್ ದಿ ಡಿಸ್ಟೆನ್ಸ್ ಆಫ್ ದಿ ಐತ್ ಪಾರ್ಟಿಕಲ್ ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಅಂತ ಹೇಳಬೇಕಂದ್ರೆ ಆಕ್ಸಿಸ್ ಆಫ್ ರೊಟೇಷನ್ ಬೇಕಾಗುತ್ತೆ ನೋಡಿ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ನಾಟ್ ಜಸ್ಟ್ ಆನ್ ಮಾಸ್ ಬಟ್ ಆಲ್ಸೋ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ ಅಬೌಟ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಇದು ಒಂದು ಆಬ್ಜೆಕ್ಟ್ ಇದೆ, ನಾನಿಲ್ಲಿ ಫಿಕ್ಸ್ ಮಾಡ್ತೀನಿ, ಈಗ ರೊಟೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಇದು ಆಕ್ಸಿಸ್ ಆಫ್ ರೊಟೇಷನ್ ಆಗುತ್ತೆ. ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಏನಪ್ಪ ಅಂದರೆ, ಇಲ್ಲೊಂದು ಪಾರ್ಟಿಕಲ್, ಇದರ ದೂರ ಎಷ್ಟು ಸ್ಕ್ವೇರ್, ಇಲ್ಲೊಂದು ಪಾರ್ಟಿಕಲ್ ಇದರ ಮಾಸ್ ಎಷ್ಟು ಇಂಟು ಈ ಡಿಸ್ಟೆನ್ಸ್ ಸ್ಕ್ವೇರ್ ಎಷ್ಟು, ಇಲ್ಲೊಂದು ಪಾರ್ಟಿಕಲ್ ಇದರ ಮಾಸ್ ಎಷ್ಟು ಇಂಟು ಈ ಡಿಸ್ಟೆನ್ಸ್ನ ಸ್ಕ್ವೇರ್ ಎಷ್ಟು. ಈ ರೀತಿ ಎಲ್ಲ ಪಾರ್ಟಿಕಲ್ಲಿಗೂ ಅದನ್ನು ಆ್ಯಡ್ ಮಾಡಬೇಕು. ಅವಾಗ ಏನು ಬರುತ್ತೆ, ಅದನ್ನು ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಅದೇ ನಾನು ಪಾರ್ಟಿಕಲ್ ಇಲ್ಲಿ ರೊಟೇಟ್ ಮಾಡೋದ್ರ ಬದಲು ಇಲ್ಲಿಂದ ರೊಟೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ನಾನು ಏನು ಮಾಡಿದೆ, ಈಗ ಆಕ್ಸಿಸನ್ನು ಚೇಂಜ್ ಮಾಡಿದೆ. ಆಕ್ಸಿಸ್ ಚೇಂಜ್ ಮಾಡಿದರೆ ಮೊಮೆಂಟ್ ಆಫ್ ಇನರ್ಷಿಯಾ ಚೇಂಜ್ ಆಗುತ್ತೆ. ಯಾಕೆಂದರೆ ಪಾರ್ಟಿಕಲ್ಸ್ ಎಲ್ಲ ಹತ್ತಿರ ಇದೆ. ಈಗ ಮುಂಚೆ ಏನಾಗಿತ್ತು ನೋಡಿ, ಇದು ಆಕ್ಸಿಸ್ ಆಗಿದ್ದರೆ ಇದು ಆಕ್ಸಿಸ್ ಆಗಿದ್ದರೆ ಇಷ್ಟು ದೂರ ಇತ್ತು, ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಅದೇ ಈಗ ಡಿಸ್ಟೆನ್ಸ್ ಕಡಿಮೆ ಆಯಿತು. ಹಾಗಾಗಿ ಒಂದೇ ಆಬ್ಜೆಕ್ಟಿಗೆ ಬೇರೆ ಬೇರೆ ಆಕ್ಸಿಸ್ ಆಫ್ ರೊಟೇಷನ್ನಿಗೆ ಮೊಮೆಂಟ್ ಆಫ್ ಇನರ್ಷಿಯಾ ಬೇರೆ ಆಗುತ್ತೆ. ಮುಂದಕ್ಕೆ ಹೋಗೋಣ. ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಏನು?
ರೇಡಿಯಸ್ ಆಫ್ ಗೈರೇಷನ್ಗೆ ಫಾರ್ಮುಲಾ ಏನು ನೋಡ್ಕೊಳ್ಳೋಣ. ಏನಪ್ಪ ಫಾರ್ಮುಲಾ? ಮೊಮೆಂಟ್ ಆಫ್ ಇನರ್ಷಿಯಾ ಐ ಅಂತ ಕರೆದಿದ್ದೀವಿ. ಸಮೇಷನ್ ಆಫ್ MI/RI ಸ್ಕ್ವೇರ್ ಆಗಬೇಕಾಗಿತ್ತು. ಅದರ ಬದಲಿಗೆ ಪೂರ್ತಿ ಮಾಸ್ ತಗೊಂಡು m ಇಂಟು ಕೆ ಸ್ಕ್ವೇರ್ ಅಂತ ಬರೆಯೋದಾದರೆ ಈ ಕೆ ಏನಿದೆ ಇದನ್ನು ನಾವು ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತೀವಿ. ಸೊ ಏನಪ್ಪ ಹಾಗಾದರೆ ರೇಡಿಯಸ್ ಆಫ್ ಗೈರೇಷನ್? ನೋಡಿ, ಇಟ್ ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಸಚ್ ದಟ್ if all the mass is located at that point, moment of inertia is unchanged. ನಾನೀಗ ಇದು ಪಾರ್ಟಿಕಲ್ ಇದೆ, ಇದು ಆಕ್ಸಿಸ್ ಆಫ್ ರೊಟೇಷನ್. ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಬೇಕಂದ್ರೆ ಏನು ಮಾಡಬೇಕು? ಇದರ ಮಾಸ್ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್, ಇದರ ಮಾಸ್ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್, ಈ ರೀತಿ ಪ್ರತಿ ಪಾರ್ಟಿಕಲ್ಲಿಗೆ ತಗೊಂಡ್ಬಿಟ್ಟು ಆ್ಯಡ್ ಮಾಡಬೇಕು. ಅದರ ಬದಲು ಇದಿಷ್ಟು ಮಾಸ್ ಒಂದೇ ಪಾಯಿಂಟಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಅವಾಗ ಏನು ಮಾಡಬೇಕು? ಇದರ ಅಷ್ಟು ಮಾಸ್ ಇಂಟು ಆ ಡಿಸ್ಟೆನ್ಸಿನ ಸ್ಕ್ವೇರ್. ಅವಾಗ ಬರುವಂಥ ಮೊಮೆಂಟ್ ಆಫ್ ಇನರ್ಷಿಯಾ ಈ ಬಾಡಿಯ ಮೊಮೆಂಟ್ ಆಫ್ ಇನರ್ಷಿಯಾಗೆ ಸಮ ಆಗಬೇಕು. ಹಾಗಿದ್ರೆ ಎಷ್ಟು ದೂರ? ಅದನ್ನು ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತೀವಿ. ಸೊ ಫಾರ್ಮುಲಾದಲ್ಲಿ ಸಮೇಷನ್ ಇಲ್ಲ, ಅಷ್ಟು ಮಾಸ್ m ತಗೊಂಡಿದ್ದೀವಿ, ಒಂದು ದೂರ ಕೆ ಅಂತ ತಗೊಂಡಿದ್ದೀವಿ. ಸಚ್ ದಟ್ ಮೊಮೆಂಟ್ ಆಫ್ ಇನರ್ಷಿಯಾ ರಿಮೈನ್ ಸೇಮ್, ದಟ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ರೇಡಿಯಸ್ ಆಫ್ ಗೈರೇಷನ್. ಬೇರೆ ಬೇರೆ ಆಬ್ಜೆಕ್ಟಿಗೆ, ಬೇರೆ ಬೇರೆ ಆಕ್ಸಿಸ್ಗೆ ಬೇರೆ ಬೇರೆ ರೇಡಿಯಸ್ ಆಫ್ ಗೈರೇಷನ್ ಬರುತ್ತೆ. ಇದು ಅದರ ಮೊಮೆಂಟ್ ಆಫ್ ಇನರ್ಷಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಸಹಜವಾಗಿ ರೇಡಿಯಸ್ ಆಫ್ ಗೈರೇಷನ್ ಆಲ್ಸೋ ಡಿಪೆಂಡ್ಸ್ ಆನ್ ಆಕ್ಸಿಸ್ ಆಫ್ ರೊಟೇಷನ್. ಇದು ಬೇರೆ ಬೇರೆ ಆಬ್ಜೆಕ್ಟಿಗೆ ಮೊಮೆಂಟ್ ಆಫ್ ಇನರ್ಷಿಯಾವನ್ನು ಮುಂದಿನ ಚಾರ್ಟಲ್ಲಿ ತೋರಿಸಿದ್ದೀನಿ. ಇದರ ಆಧಾರದ ಮೇಲೆ ರೇಡಿಯಸ್ ಆಫ್ ಗೈರೇಷನ್ ಎಷ್ಟು ಅಂತ ನೀವು ಅದನ್ನು ಕಂಡುಹಿಡ್ಕೊಳ್ಳಿ. ಅದೊಂದು ಹೋಮ್ವರ್ಕ್ ಆಗಿರಲಿ. ಇಲ್ಲಿ ನೋಡಿ ಚಾರ್ಟ್ ಇದೆ, ಇದನ್ನು ನೀವು ಪಾಸ್ ಮಾಡಿಬಿಟ್ಟು ಅಥವಾ ನಂತರದಲ್ಲಿ ನಿಮಗೆ PPT ಕಳಿಸ್ಕೊಡ್ತೀನಿ, ಅದರಿಂದ ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ಚಾರ್ಟ್ ನಿಮಗೆ ಬೇಕಾಗುತ್ತೆ. ಇದು ಹಿಂದಿನ ಸಿಲೆಬಸ್ಸಲ್ಲಿ ಪೂರ್ತಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇತ್ತು, ನಿಮಗೆ ಬೇಕಾಗಿತ್ತು. ಬಟ್ ಈಗ ಕೆಲವೊಂದು ಥಿಯರಮನ್ನು ತೆಗೆದಿದ್ದಾರೆ. ಆದರೂ ಕೂಡ ಬೇರೆ ಬೇರೆ ಆಬ್ಜೆಕ್ಟ್, ರಿಂಗ್ ಇದೆ, ಒಂದು ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಅಥವಾ ರಾಡ್ ಥರ ಇದೆ, ಸರ್ಕ್ಯುಲರ್ ಡಿಸ್ಕ್ ಇದೆ, ಈ ರೀತಿ ಒಂದು ಸಿಲಿಂಡರ್ ಇದೆ, ಈ ರೀತಿ, ಅಥವಾ ಒಂದು ಹಾಲೋ ಸಿಲಿಂಡರ್. ಇದಕ್ಕೆಲ್ಲ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಅದರ ಟೇಬಲ್ ಇದೆ. ಜಸ್ಟ್ ಗೋ ಥ್ರೂ ದಿ ಟೇಬಲ್ ಒನ್ಸ್. ಫೈನ್. ಈಗ ನಾವು ಆಂಗ್ಯುಲಾರ್ ಮೊಮೆಂಟಮ್ ಅಂದರೆ ಏನು ಅಂತ ನೋಡೋಣ. ಹೇಗೆ ಡಿಫೈನ್ ಮಾಡ್ತೀವಪ್ಪ? ನೋಡಿ, ಆಂಗ್ಯುಲಾರ್ ಮೊಮೆಂಟಮ್ L ಈಸ್ ಈಕ್ವಲ್ ಟು R. R ಅಂದರೆ ರೇಡಿಯಸ್ ವೆಕ್ಟರ್ ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಕ್ರಾಸ್ ಪ್ರಾಡಕ್ಟ್ ಆಫ್ P ಅಂದರೆ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮಿಗೆ ಏನು ಫಾರ್ಮುಲಾ ನಮಗೆ ಗೊತ್ತಿದೆ, P ಈಕ್ವಲ್ಸ್ m ಇಂಟು v. ಹಾಗಾಗಿ ಆಂಗ್ಯುಲಾರ್ ಮೊಮೆಂಟಮ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ L ಈಕ್ವಲ್ಸ್ R ಇಂಟು m ಇಂಟು v. ಇವೆರಡು ಕೂಡ ಒಂದೇ ಫಾರ್ಮುಲಾ. ಇದು ಕ್ರಾಸ್ ಪ್ರಾಡಕ್ಟ್ ಆಗಿದ್ರಿಂದ ನೋಡಿ, L ಈಕ್ವಲ್ಸ್ R ಕ್ರಾಸ್ P ಅಂತ ಇದೆ. ಇದು ಇಟ್ ಈಸ್ ಎ ಕ್ರಾಸ್ ಪ್ರಾಡಕ್ಟ್ ಆಫ್ R ಆ್ಯಂಡ್ P. ಸೊ ಎಲ್ಲಿಗೆ ಯಾವ ದಿಕ್ಕು ಅಂತ ಪತ್ತೆ ಮಾಡೋದಕ್ಕೆ ರೈಟ್ ಹ್ಯಾಂಡ್ ರೂಲನ್ನು ಬಳಸ್ಬೇಕು ನಾವು. ಇದು R ಆದರೆ, ಇದು P ಆದರೆ, ಈ ಬೆರಳೇನಿದೆ ಇದು ಎಲ್ಲಿನ ಡೈರೆಕ್ಷನ್ ಆಗಿರುತ್ತೆ. ಸೊ L ಈಸ್ ಪರ್ಪೆಂಡಿಕ್ಯುಲರ್ ಟು R ಆಸ್ ವೆಲ್ ಆಸ್ ಪರ್ಪೆಂಡಿಕ್ಯುಲರ್ ಟು P. R ಮತ್ತು P ಅನ್ನು ಒಳಗೊಂಡಂಥ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ L. ಸೊ ಹಾಗಾಗಿ ದಿ ಡೈರೆಕ್ಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು R ಆ್ಯಂಡ್ P. ಈ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಲ್ಲ ರೊಟೇಷನಲ್ ಮೋಷನಲ್ಲಿ ಬರುವಂಥ ಎಲ್ಲ ಪ್ಯಾರಾಮೀಟರ್ಸ್ಗೆ ಡೈರೆಕ್ಷನ್ ಬರುತ್ತೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ನೀವು ಮುಂದೆ ಮತ್ತೆ ಸಮಯ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನ್. ಇದೊಂದು ಚಿಕ್ಕ ಡೆರಿವೇಷನ್, ಇದು ನಂತರದಲ್ಲಿ ಕಾಪಿ ಮಾಡಿಕೊಳ್ಳಿ. ನಾವು ಆಂಗ್ಯುಲಾರ್ ಮೊಮೆಂಟಮ್ L ಈಕ್ವಲ್ಸ್ I ಇಂಟು ಒಮೆಗಾ ಅಂತ ತೋರಿಸೋಣ. ನೋಡಿ, ಲೀನಿಯರ್ ಮೊಮೆಂಟಮ್ P ಈಕ್ವಲ್ಸ್ m ಇಂಟು v. ಸೊ ಲೀನಿಯರ್ ಮೊಮೆಂಟಮ್ P ಬದಲು ಏನು ತಗೋಬೇಕು? L ತಗೋಬೇಕು. ಮಾಸ್ ಬದಲು ಏನು ತಗೋಬೇಕು? I, ಮೊಮೆಂಟ್ ಆಫ್ ಇನರ್ಷಿಯಾ. V ಬದಲು ಏನು ತಗೋಬೇಕು? ಒಮೆಗಾ. ಸೊ ಸಹಜವಾಗಿ ನೀವು ಗೆಸ್ ಮಾಡ್ಬೋದು, L ಈಸ್ ಈಕ್ವಲ್ ಟು I ಇಂಟು ಒಮೆಗಾ ಅಂತ. ಅದನ್ನು ಡೆರಿವೇಷನ್ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ಫಸ್ಟ್ ಲೈನ್ ಬೈ ಲೈನ್ ಹೋಗ್ತಾ ಹೋಗೋಣ. ಮೊದಲಿಗೆ ಡೆಫಿನೇಷನ್ ಏನಿದೆ ನೋಡಿ. ಸೊ L ಈಕ್ವಲ್ಸ್ R ಕ್ರಾಸ್ P ಇದೆ. ದಿಸ್ ಈಸ್ ಯುವರ್ ಫಸ್ಟ್ ಈಕ್ವೇಷನ್. ಅಲ್ಲಿ R ಅನ್ನು ಹಾಗೆ ಇಟ್ಕೊಂಡಿದ್ದೀನಿ, P ಬದಲು m ಇಂಟು v ಅಂತ ಹಾಕ್ಕೊಂಡಿದ್ದೀನಿ. ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಸೈನ್ ಥೀಟಾ ಬೇಡ, ಆರೋ ಮಾರ್ಕ್ ತೆಗೆದಿದ್ದೀನಿ. ಸೊ ಸೆಕೆಂಡ್ ಒನ್ L ಈಕ್ವಲ್ಸ್ R ಇಂಟು P ಬದಲು m ಇಂಟು v ಆಗುತ್ತೆ.
ನೆಕ್ಸ್ಟ್ ಲೈನಲ್ಲಿ ಏನು ಮಾಡಿದ್ದೀನಿ ನಾನು, ವಿಯ ವ್ಯಾಲ್ಯೂ ಬರ್ಕೊಂಡಿದ್ದೀನಿ. ವಿ ಈಕ್ವಲ್ಸ್ ಆರ್ ಒಮೆಗಾ ಆಗುತ್ತೆ. ಹಾಗಾಗಿ ಈಕ್ವೇಷನ್ ಏನಾಯಿತು, ಮೂರನೇದು ನೋಡಿ, ಎಲ್ ಈಕ್ವಲ್ಸ್ ಆರ್ ಎಮ್, ವಿ ಬದಲು ಆರ್ ಇಂಟು ಒಮೆಗಾ. ಸೊ ಆರ್ 2 ಸರಿ ಬಂತು. ನೆಕ್ಸ್ಟ್ ಲೈನಿಗೆ ಹೋದರೆ ಎಲ್ ಈಕ್ವಲ್ಸ್ ಎಮ್ ಫಸ್ಟ್ ಬರೆದಿದ್ದೀನಿ, ಆರ್ ಇಂಟು ಆರ್ ಆರ್ ಸ್ಕ್ವೇರ್ ಆಯಿತು, ಒಮೆಗಾ ಇದೆ ಹಾಗೆ ಬರ್ಕೊಂಡಿದ್ದೀನಿ. ನಾನೀಗೇನು ಮಾಡ್ತಾ ಇದ್ದೀನಿ, ಎಮ್ಮನ್ನು ನೋಡಿ ಸಮೇಷನ್ ಆಫ್ ಸ್ಮಾಲ್ ಎಮ್ ಅಂತ ಹಾಕ್ಕೊಂಡಿದ್ದೀನಿ. ಯಾವುದೇ ಒಂದು ಆಬ್ಜೆಕ್ಟ್ ತೊಗೊಂಡು ಇದರ ಮಾಸ್ ಎಷ್ಟಾಗಿರುತ್ತಪ್ಪ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟಿಕಲ್ಗಳ ಮಾಸನ್ನು ಒಟ್ಟು ಸೇರಿಸಿ ಏನು ಬರುತ್ತೆ, ಅದು ಇದರ ಮಾಸ್ ಆಗಿರುತ್ತೆ. ಸೊ ಕ್ಯಾಪಿಟಲ್ ಎಮ್ ಈಕ್ವಲ್ಸ್ ಸಮೇಷನ್ ಆಫ್ ಸ್ಮಾಲ್ ಎಮ್. ಆ ರೀತಿ ಹಾಕ್ಕೊಂಡಾಗ ಏನಾಯಿತು ಫಾರ್ಮುಲಾ ನೋಡಿ, ಎಲ್ ಈಕ್ವಲ್ಸ್ ಸಮೇಷನ್ ಆಫ್ ಎಮ್ ಇಂಟು ಆರ್ ಸ್ಕ್ವೇರ್ ಇಂಟು ಒಮೆಗಾ. ಸಮೇಷನ್ ಆಫ್ ಎಮ್ ಆರ್ ಸ್ಕ್ವೇರ್ ಏನಾಯಿತು, ಮೊಮೆಂಟ್ ಆಫ್ ಇನರ್ಷಿಯಾ ಐ ಆಯಿತು. ಹಾಗಾಗಿ ಎಲ್ ಈಕ್ವಲ್ಸ್ ಐ ಇಂಟು ಒಮೆಗಾ. ದಿಸ್ ಈಸ್ ಆ್ಯಂಗ್ಯುಲಾರ್ ಮೊಮೆಂಟಮ್. ಇದು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ಇದು ಎಲ್ಲರೂ ಬರ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಗ್ಯುಲರ್ ಮೊಮೆಂಟಮ್ ಏನಾಗಿರುತ್ತೆ, ಅದರ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಇಂಟು ಆ್ಯಂಗ್ಯುಲರ್ ವೆಲಾಸಿಟಿ ಎಷ್ಟು. Fine. Now we come to an important theorem that is called conservation of angular momentum. ನೋಡಿ, ಫಿಸಿಕ್ಸ್ನಲ್ಲಿ ಕೆಲವೊಂದು ಕ್ವಾಂಟಿಟೀಸ್ ಕನ್ಸರ್ವ್ ಆಗುತ್ತೆ, ಎಲ್ಲವೂ ಕನ್ಸರ್ವ್ ಆಗಲ್ಲ. ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಕನ್ಸರ್ವ್ ಆಗಲ್ಲ, ಆಮೇಲೆ ಆಕ್ಸಲರೇಷನ್ ಕನ್ಸರ್ವ್ ಆಗಲ್ಲ. ಕೆಲವೊಂದು ಯಾವುದ್ಯಾವುದಪ್ಪ, ಎನರ್ಜಿ ಕನ್ಸರ್ವ್ ಆಗುತ್ತೆ, ಮೊಮೆಂಟಮ್ ಕನ್ಸರ್ವ್ ಆಗುತ್ತೆ. ಅದೇ ರೀತಿ ಆ್ಯಂಗ್ಯುಲರ್ ಮೊಮೆಂಟಮ್ ಕೂಡ ಕನ್ಸರ್ವ್ ಆಗುತ್ತೆ. ಸ್ವಲ್ಪ ಡೀಟೇಲಾಗಿ ಏನಿದು ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಡೀಟೇಲಾಗಿ ಅಂದರೆ ಮ್ಯಾಥಮೆಟಿಕಲಿ ಅನಲೈಸ್ ಮಾಡ್ಕೊಂಡ್ಬಿಟ್ಟು ಈ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು ಅಂತ ನೋಡೋಣ. ನಾವು ಲೀನಿಯರ್ ಮೋಷನಿಂದ ಸ್ಟಾರ್ಟ್ ಮಾಡೋಣ. ನಮಗೆ ಸೆಕೆಂಡ್ ಲಾ ಆಫ್ ಮೋಷನ್ ಗೊತ್ತಿದೆ. ಏನು ಹೇಳುತ್ತಪ್ಪ ಅದು, ಎಫ್ ಈಕ್ವಲ್ಸ್ ಡಿ ಪಿ ಬೈ ಡಿ ಟಿ. ಅಂದರೆ ಅಪ್ಲೈಡ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್. ಮ್ಯಾಥಮೆಟಿಕಲಿ ಹೇಗೆ ಬರಿತೀವಿ, ಎಫ್ ಈಕ್ವಲ್ಸ್ ಡಿ ಪಿ ಬೈ ಡಿ ಟಿ. ಒಂದು ವೇಳೆ ಎಫ್ 0 ಆದರೆ ಏನಾಗುತ್ತೆ ನೋಡಿ, ಎಫ್ 0 ಆದರೆ ಡಿ ಪಿ ಬೈ ಡಿ ಟಿ 0 ಆಯಿತು. ಅಂದರೆ ಮೊಮೆಂಟಮ್ ಪಿ ಏನಿದೆ ಅದು ವಿತ್ ಟೈಮ್ ಚೇಂಜ್ ಆಗ್ತಾ ಇಲ್ಲ. ಪಿ ಡಸ್ ನಾಟ್ ಚೇಂಜ್ ವಿತ್ ಟೈಮ್. ಹಾಗಾದ್ರೆ ಏನಂತ ಅರ್ಥ, ಪಿ ಕಾನ್ಸ್ಟೆಂಟ್ ಅಂತ ಅರ್ಥ. ನನ್ನ ಹತ್ರ ಇರೋಂಥ ದುಡ್ಡು ಚೇಂಜ್ ಆಗ್ತಾ ಇಲ್ಲ. ಇವತ್ತು ನನ್ನ ಹತ್ರ 100 ರೂಪಾಯಿ ಇದೆ, 10 ದಿನ ಬಿಟ್ಟರು 100 ರೂಪಾಯಿ ಇದೆ. ಅದೇನಂತ ಅರ್ಥ, ದುಡ್ಡು ಚೇಂಜ್ ಆಗ್ತಾ ಇಲ್ಲ. ಚೇಂಜ್ ಇನ್ ಅಮೌಂಟ್ ಆಫ್ ಮನಿ 0, ಬಟ್ ಅಮೌಂಟ್ ಎಷ್ಟಾಗಾದರೆ ಚೇಂಜ್ ಆಗ್ತಾ ಇಲ್ಲ, 100 ರೂಪಾಯಿ, 0 ಅಲ್ಲ. ಸೊ ಹಾಗಾಗಿ ಪಿ ಈಸ್ ಕಾನ್ಸ್ಟೆಂಟ್. ಇದನ್ನೇ ನಾವು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ಏನಾಗಂದರೆ, ಇಫ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಆನ್ ದಿ ಬಾಡಿ ಈಸ್ 0, momentum of the particle remains constant. This is called conservation of linear momentum ಅಥವಾ just conservation of momentum. ಈಗ ಏನು ಇಲ್ಲಿ ಅರ್ಥ ಮಾಡ್ಕೊಂಡ್ವಿ, ಇದನ್ನು ಆ್ಯಸ್ ಇಟ್ ಈಸ್ ರೊಟೇಷನಲ್ ಮೋಷನಿಗೆ ಅಪ್ಲೈ ಮಾಡೋಣ. ನೆನ್ಪಿಟ್ಕೊಳ್ಳಿ, ಆ್ಯಸ್ ಇಟ್ ಈಸ್ ಅಂದರೆ ನಾವು ಕರೆಸ್ಪಾಂಡಿಂಗ್ ಚೇಂಜಸನ್ನು ಮಾಡ್ಕೋಬೇಕು. ಫೋರ್ಸ್ ಇದ್ದಲ್ಲಿ ಟಾರ್ಕ್ ಹಾಕ್ಕೋಬೇಕು, ಲೀನಿಯರ್ ಮೊಮೆಂಟಮ್ ಪಿ ಇದ್ದಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ ಹಾಕ್ಕೋಬೇಕು. ಏನಾಗುತ್ತೆ ನೋಡಿ, ಇದೇ ರೀತಿ ನಾವು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನನ್ನು ರೊಟೇಷನಲ್ ಮೋಷನ್ನಿಗೆ ಅಪ್ಲೈ ಮಾಡಿದಾಗ ಏನು ಬರುತ್ತೆ ಫಾರ್ಮುಲಾ ಅಂದರೆ, ಅಲ್ಲಿ ಕೊಟ್ಟಿದ್ದೀನಿ ನೋಡಿ, ಟೌ ಈಕ್ವಲ್ಸ್ ಡಿ ಎಲ್ ಬೈ ಡಿ ಟಿ. ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಅಪ್ಲೈಡ್ ಎಕ್ಸ್ಟರ್ನಲ್ ಟಾರ್ಕ್. ನೆನ್ಪಿಟ್ಕೊಳ್ಳಿ, ಇಂಟರ್ನಲ್ ಟಾರ್ಕ್ ತಗೊಳ್ಳೋ ಹಾಗಿಲ್ಲ, ಮೇಲೆ ಕೂಡ ಇಂಟರ್ನಲ್ ಫೋರ್ಸನ್ನು ತಗೊಳ್ಳೋ ಹಾಗಿಲ್ಲ. ಹಾಗಾದರೆ ಎಕ್ಸ್ಟರ್ನಲ್ ಟಾರ್ಕ್ 0 ಆದರೆ ಏನಾಗುತ್ತೆ, ಇಫ್ ಟೌ ಈಕ್ವಲ್ಸ್ 0, ಡಿ ಎಲ್ ಬೈ ಡಿ ಟಿ ಈಸ್ 0. ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ ಡಸ್ ನಾಟ್ ಚೇಂಜ್ ವಿತ್ ಟೈಮ್ ಟಿ. ದಟ್ ಮೀನ್ಸ್ ಎಲ್ ಈಸ್ ಕಾನ್ಸ್ಟೆಂಟ್, ಎಲ್ನಲ್ಲಿ ಬದಲಾವಣೆ ಇಲ್ಲ. So, if the external torque acting on the object is 0, angular momentum of the particle remains constant, and this is called as conservation of angular momentum ಅಥವಾ law of conservation of angular momentum.
ಇಲ್ಲಿ ನಾನು ಈಕ್ವೇಷನನ್ನು ಮತ್ತೆ ಕೊಡಲಿಲ್ಲ. ಅಂದರೆ ಏನಂತ ಅರ್ಥ ಅಂದರೆ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟ್ ಆಗ್ತಾ ಇಲ್ಲ ಅಂದರೆ ಆ ಪ್ರಾಡಕ್ಟ್ ಏನಿದೆ I ಇಂಟು ಒಮೆಗಾ ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಚೇಂಜ್ ಆಗಲ್ಲ. ಇದಕ್ಕೆ 2 ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ, ಮುಂದೆ ತೋರಿಸ್ತೀನಿ ನೋಡಿ. ಫಸ್ಟ್ ಎಕ್ಸಾಂಪಲ್ ಸ್ಪಿನ್ನಿಂಗ್ ಆಕ್ರೋಬ್ಯಾಟ್. ಆಕ್ರೋಬ್ಯಾಟ್ ಅಂದರೆ ಅವ್ರು ಏನು ಮಾಡ್ತಾರೆ, ಸ್ಪಿನ್ ಮಾಡ್ತಾರೆ. ಅದು ಜಿಮ್ನಾಶಿಯಮಲ್ಲಿ ಬರುತ್ತೆ. ಅಲ್ಲಿ ನೋಡಿ ಅವಳು ಒಂದು ಸ್ಕೇಟಿಂಗ್ ಶೂಸನ್ನು ಹಾಕ್ಕೊಂಡಿದ್ದಾಳೆ. ಸೊ ಅದು ಅವಳ ತಲೆಯಿಂದ ಶೂಸ್ ಮೂಲಕ ಪಾಸ್ ಆಗುತ್ತಲ್ಲ, ಅದು ಆಕ್ಸಿಸ್. ಅವಳ ಕೈಯನ್ನು ಈ ಥರ ಅಗಲ ಮಾಡ್ಕೊಂಡ್ಬಿಟ್ಟು ಸ್ಪಿನ್ ಮಾಡ್ತಾ ಇದ್ದಾಳೆ. ಆಯಿತಾ? ಈಗ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಅಂದರೆ ಅವಳ ಕೈಯನ್ನು ಈ ಥರ ಒಟ್ಟಿಗೆ ತೊಗೊಂಡು ಬಂದು ಅದೇ ರೀತಿ ಕಾಲನ್ನು ಹತ್ತಿರ ತೊಗೊಂಡು ಬಂದರೆ ಏನಾಗುತ್ತೆ? ದಿಸ್ ಇಸ್ ಎ ಬ್ಯೂಟಿಫುಲ್ ಕ್ವಶನ್. ನೀವೇನು ಅರ್ಥ ಮಾಡ್ಕೋಬೇಕು, ಅವಳ ಕೈಯನ್ನು ಹತ್ತಿರ ತೊಗೊಂಬಂದಾಗ ಮತ್ತು ಕಾಲನ್ನು ಫೋಲ್ಡ್ ಮಾಡಿದಾಗ ಹೊರಗಡೆಯಿಂದ ಯಾವುದೇ ಟಾರ್ಕ್ ಆ್ಯಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಎಕ್ಸ್ಟರ್ನಲ್ ಟಾರ್ಕ್ ಈಸ್ 0. ಟಾರ್ಕ್ ಆ್ಯಕ್ಟ್ ಆಗದೆ ಇರೋದ್ರಿಂದ ಅವಳ ಆ್ಯಂಗ್ಯುಲರ್ ಮೊಮೆಂಟಮ್ ಚೇಂಜ್ ಆಗಂಗಿಲ್ಲ. ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು? I ಇಂಟು ಒಮೆಗಾ ಅಲ್ಲಿ ಬರ್ದಿದ್ದೀನಿ ನೋಡಿ. ಆದರೆ ಅವಳ ಕೈಯನ್ನು ಅಗಲ ಮಾಡಿಕೊಂಡಾಗ ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇತ್ತು. ಯಾಕೆಂದರೆ ಮಾಸ್ ದೂರ 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 ಸ್ಪ್ರೆಡ್ ಆಗಿತ್ತು. ಹಾಗಾಗಿ ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇತ್ತು. ಅದೇ ಕೈ ಹತ್ತಿರ ತಗೊಂಡು ಬಂದಾಗ ಏನಾಯಿತು? ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ ಮುಂಚೆ ದೂರ ದೂರ ಇತ್ತು, ಈಗ ಹತ್ತಿರ ಬಂತು. ಸೊ ಎಲ್ಲ ಹತ್ತಿರದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಬೌಟ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಸೊ ಅವಳ ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಯಿತು. I ಕಡಿಮೆ ಆದರೆ ಒಮೆಗಾ ಏನಾಗಬೇಕು? ಆಟೋಮೆಟಿಕಲಿ ಜಾಸ್ತಿ ಆಗಬೇಕು. ಹಾಗಾಗಿ ಅವಳು ಕೈಯನ್ನು ಹತ್ತಿರ ತಗೊಂಬಂದರೆ ಜೋರಾಗಿ ಸ್ಪಿನ್ ಆಗ್ತಾಳೆ, ಕೈಯನ್ನು ಈ ಥರ ಎಕ್ಸ್ಟೆಂಡ್ ಮಾಡಿದರೆ ನಿಧಾನ ಸ್ಪಿನ್ ಆಗ್ತಾಳೆ. ಅವಳ ತಿರುಗುವ ವೇಗ ಏನಿದೆ ಅದು ಚೇಂಜ್ ಆಗುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಇಲ್ಲಿ ತೋರಿಸಿರೋದು ಮೂವ್ಮೆಂಟ್ ಆಫ್ ಅರ್ತ್ ಅರೌಂಡ್ ದಿ ಸನ್. ಸ್ವಲ್ಪ ಎಕ್ಸಾಜರೇಟೆಡ್ ವರ್ಷನ್ ಇದು. ನೀವು ಆಮೇಲೆ ಇದನ್ನು ಪಾಸ್ ಮಾಡಿ ಝೂಮ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಸೆಂಟರ್ನಲ್ಲಿರೋದು ಸೂರ್ಯ, ಭೂಮಿ ಸುತ್ತುತ್ತಾ ಇದೆ. ಆದರೆ ಬೇರೆ ಬೇರೆ ಪೊಸಿಷನ್ ಕೊಟ್ಟಿದ್ದೀವಿ. ಸೊ ಸೂರ್ಯ ಮಧ್ಯದಲ್ಲಿದ್ದು ಭೂಮಿ ಸುತ್ತುತ್ತೆ. ಈ ಆರ್ಬಿಟ್ ಏನಿದೆ ಇದು ಸರ್ಕ್ಯುಲರ್ ಆರ್ಬಿಟ್ ಅಲ್ಲ, ಇದು ಎಲಿಪ್ಟಿಕಲ್ ಆರ್ಬಿಟ್. ಅಂದರೆ ಒಂದು ಪಾಯಿಂಟಲ್ಲಿ ಸನ್ನಿಂದ ದೂರ ಇರುತ್ತೆ ಅರ್ತ್, ಇನ್ನೊಂದು ಪಾಯಿಂಟಲ್ಲಿ ಸನ್ನಿಂದ ಹತ್ತಿರ ಇರುತ್ತೆ. ಸೊ ಭೂಮಿ ಎಲಿಪ್ಟಿಕಲ್ ಆರ್ಬಿಟಲ್ಲಿ ರಿವಾಲ್ವ್ ಆಗುತ್ತೆ. ಇಲ್ಲಿ ಕೂಡ ನೀವೇನು ಅರ್ಥ ಮಾಡ್ಕೋಬೇಕು, ಹೊರಗಡೆಯಿಂದ ಟಾರ್ಕ್ ಆ್ಯಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಅದರ ಆ್ಯಂಗ್ಯುಲರ್ ಮೊಮೆಂಟಮ್ ಸೇಮ್ ಇರಬೇಕು. ಯಾವುದ್ರದ್ದು? ಭೂಮಿಯ ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಸ್ ಇಟ್ ರಿವಾಲ್ವ್ ಅರೌಂಡ್ ದಿ ಸನ್ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಆದರೆ ಸೂರ್ಯನಿಂದ ದೂರ ಇದ್ದಾಗ ಅದರ ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ, ಯಾಕೆಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಅದೇ ಸೂರ್ಯನಿಗೆ ಹತ್ತಿರ ಬಂದಾಗ ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ, ಯಾಕೆಂದರೆ ಡಿಸ್ಟೆನ್ಸ್ ಕಡಿಮೆ ಆಯಿತು. ಸೊ I ಇಂಟು ಒಮೆಗಾ ಸೇಮ್ ಆಗಬೇಕಂದ್ರೆ ಏನು? I ಕಡಿಮೆ ಆದರೆ ಒಮೆಗಾ ಜಾಸ್ತಿ, I ಜಾಸ್ತಿ ಆದರೆ ಒಮೆಗಾ ಕಡಿಮೆ. ಹಾಗಾಗಿ ಭೂಮಿ ಸೂರ್ಯನಿಂದ ದೂರ ಇದ್ದಾಗ ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇರೋದ್ರಿಂದ ಅದರ ಆ್ಯಂಗ್ಯುಲರ್ ವೆಲಾಸಿಟಿ ಕಡಿಮೆ ಇರುತ್ತೆ. ಆನ್ ದಿ ಅದರ್ ಹ್ಯಾಂಡ್, ಭೂಮಿ ಸೂರ್ಯನಿಗೆ ಹತ್ತಿರ ಬಂದಾಗ ಅದರ ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಗಿರೋದ್ರಿಂದ ಅದರ ಆ್ಯಂಗ್ಯುಲರ್ ವೆಲಾಸಿಟಿ ಜಾಸ್ತಿ ಇರುತ್ತೆ. ಅಂದರೆ ಭೂಮಿಯ ತಿರುಗುವ ವೇಗ ಒಂದೇ ಅಲ್ಲ. ಸೂರ್ಯನಿಂದ ದೂರ ಇದ್ದಾಗ ನಿಧಾನ ಮೂವ್ ಆಗುತ್ತೆ, ಸೂರ್ಯನಿಗೆ ಹತ್ತಿರ ಬಂದಾಗ ವೇಗವಾಗಿ ಮೂವ್ ಆಗುತ್ತೆ. ಇದು ಭೂಮಿಗಷ್ಟೇ ಅಲ್ಲ, ಎಲ್ಲ ಪ್ಲಾನೆಟ್ಸ್ಗೂ ಅಪ್ಲೈ ಆಗುತ್ತೆ, ಕಾಮೆಟ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಕಾಮೆಟ್ಸ್ ಸನ್ನಿಂದ ದೂರ ಇದ್ದಾಗ ನಿಧಾನ ಬರ್ತವೆ, ಸೂರ್ಯನಿಗೆ ಹತ್ತಿರ ಬಂದಾಗ ವೇಗವಾಗಿ ಮೂವ್ ಆಗ್ತವೆ. ದೇರ್ ಆಂಗ್ಯುಲರ್ ವೆಲಾಸಿಟಿ ಚೇಂಜಸ್. ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಫೈನ್. ಈಗ ನಾವು ರೋಲಿಂಗ್ ಮೋಷನ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಆಯಿತಾ? ರೋಲಿಂಗ್ ಮೋಷನ್ ಅಂದರೆ ಏನು? ಇದು ತುಂಬ ಸಿಂಪಲ್. ಇದು ಇಲ್ಲಿ ನೋಡಿ, ಇದು ಒಂದು ಸರ್ಫೇಸ್ ಇದೆ, ನಾನು ಇಲ್ಲಿಂದ ಬಿಡ್ತೀನಿ, ಇದೇನು ಮೂವ್ ಆಯ್ತಲ್ಲ ಇದೀಗ, ದಿಸ್ ಈಸ್ ದಿ ರೋಲಿಂಗ್ ಮೋಷನ್. ಸೊ ರೋಲಿಂಗ್ ಮೋಷನ್ನಲ್ಲಿ ಏನಾಗುತ್ತೆ? ಆಬ್ಜೆಕ್ಟ್ ನೋಡಿ ಇಲ್ಲಿಗೆಲ್ಲ ಏನಾಗುತ್ತೆ? ಆಬ್ಜೆಕ್ಟ್ ಇಲ್ಲೇ ನಿಂತ್ಕೊಂಡು ಹೀಗೆ ತಿರುಗ್ತಾ ಇದ್ದರೆ ಅದು ರೊಟೇಷನ್, ಆ್ಯಸ್ ಇಟ್ ಈಸ್ ಮೂವ್ ಆದರೆ ಟ್ರಾನ್ಸ್ಲೇಷನ್. ಹಾಗಾಗಲ್ಲ, ಅದು ರೋಲ್ ಆಗೋದಂದರೆ ಅದು ರೊಟೇಟು ಆಗುತ್ತೆ ಪ್ಲಸ್ ಮೂವ್ ಆಗುತ್ತೆ. ಸೊ ರೋಲಿಂಗ್ ಮೋಷನ್ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಟರಿ ಮೋಷನ್ ಪ್ಲಸ್ ರೊಟೇಷನಲ್ ಮೋಷನ್. ಇದು ರೋಲಿಂಗ್ ಅಂತಲ್ಲ, ನೀವು ಯಾವುದೇ ಒಂದು ಮೋಷನ್ ತಗೊಳ್ಳಿ, ಅದು ಪ್ಯೂರ್ ಟ್ರಾನ್ಸ್ಲೇಷನ್ ಆಗಿದ್ದರೆ ಓಕೆ, ಪ್ಯೂರ್ ರೊಟೇಷನ್ ಆಗಿದ್ದರೆ ಓಕೆ. ಅವೆರಡರ ಮಿಕ್ಸ್ ಆಗಿದ್ದಾಗ ನಾವೇನು ಮಾಡ್ಬೋದು? ಇದನ್ನು ಸೆಪ್ರೇಟ್ ಮಾಡಿಬಿಟ್ಟು ಎರಡು ಪಾರ್ಟ್ ಆಗಿ
ಸೆಪ್ರೇಟ್ ಮಾಡ್ಬೋದು. ಅವುಗಳ ಸಮ್ ಏನಿರುತ್ತೆ ಅದು ಆ್ಯಕ್ಚುಯಲ್ ಮೂಮೆಂಟ್ ಆಗಿರುತ್ತೆ. ಸೊ ಮೋಷನ್ ಆಫ್ ಎನಿ ಆಬ್ಜೆಕ್ಟ್ ಈಸ್ ಎ ಕಾಂಬಿನೇಷನ್ ಆಫ್ ಮೋಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್, ಫರ್ಗೆಟ್ ಅಬೌಟ್ ಆಲ್ ಅದರ್ ಮಾಸಸ್. ಇಡೀ ಒಂದು ಆಬ್ಜೆಕ್ಟಿನ ಮಾಸ್ ಎಲ್ಲಿದೆ ಅದರ ಸೆಂಟರ್ ಆಫ್ ಮಾಸ್ನಲ್ಲಿದೆ ಅಂತ ಅಂದ್ಕೊಳ್ಳಿ, ಅದು ಮಾತ್ರ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಎರಡನೇ ಕಾಂಪೊನೆಂಟ್ ಯಾವುದಪ್ಪ ಅಂದರೆ ರೊಟೇಷನ್ ಅಬೌಟ್ ದಿ ಸೆಂಟರ್ ಆಫ್ ಮಾಸ್. ಇದರ ಸೆಂಟರ್ ಆಫ್ ಮಾಸ್ ಹೇಗೆ ಮೂವ್ ಆಗ್ತಾ ಇದೆ ಅಂತ ನೋಡಿ, ಒಂದು ಕಾಂಪೊನೆಂಟ್, ಪ್ಲಸ್ ಈ ಆಬ್ಜೆಕ್ಟು ಅಬೌಟ್ ದಿ ಸೆಂಟರ್ ಆಫ್ ಮಾಸ್ ಹೇಗೆ ರೊಟೇಟ್ ಆಗ್ತಾ ಇದೆ ನೋಡ್ಕೊಳ್ಳಿ, ಸೆಕೆಂಡ್ ಕಾಂಪೊನೆಂಟ್. ಈ ಎರಡನ್ನು ಆ್ಯಡ್ ಮಾಡಿ ಆ್ಯಕ್ಚುಯಲ್ ಮೋಷನ್ ಸಿಗುತ್ತೆ. ಸೊ ಇದನ್ನೇ ನಾವು ರೊಟೇಷನಲ್ ಮೋಷನ್ಗೆ ಕೂಡ ಅಪ್ಲೈ ಮಾಡ್ಬೋದು. ಫಸ್ಟು ಪ್ಯೂರ್ ರೊಟೇಷನ್ ಏನಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಸರ್ಕ್ಯುಲರ್ ಡಿಸ್ಕ್, ಈ ರೀತಿ ಡಿಸ್ಕ್ ಅಂತ ಅಂದ್ಕೊಳ್ಳಿ, ಸೆಂಟರ್ನಲ್ಲಿ ಫಿಕ್ಸ್ ಮಾಡಿದ್ದೀವಿ, ರೊಟೇಟ್ ಆಗ್ತಾ ಇದೆ. ಸೊ ಬೇರೆ ಬೇರೆ ಪಾಯಿಂಟಲ್ಲಿ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದೀನಿ. ಅದರ ಲೀನಿಯರ್ ವೆಲಾಸಿಟಿ VCM ಆಗಿರಲಿ. VCM ಅಂದರೆ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. CM ಯಾಕೆ ಬಂತು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ 4 ಕಡೆ ಸ್ಪೀಡ್ ಸೇಮ್ ಇರುತ್ತೆ, ಡೈರೆಕ್ಷನ್ ಬೇರೆ ಬೇರೆ ಇರುತ್ತೆ. ಸೊ ವೆಲಾಸಿಟಿ 4 ದಿಕ್ಕಲ್ಲಿ ಬೇರೆ ಬೇರೆ, ಬಟ್ ದೇರ್ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್. ಎಷ್ಟು ಅಂದರೆ VCM. ಇದು ಬಲಗಡೆ. ಹಾಗಾಗಿ ರೋಲಿಂಗ್ ಅಂದ್ರೇನು ನೋಡಿ, ಫಸ್ಟ್ ಒನ್ ಪ್ಯೂರ್ ರೊಟೇಷನ್, ರೊಟೇಟ್ ಆಗ್ತಾ ಇದೆ. ಮೇಲ್ಗಡೆ VCM ಬಲಗಡೆ ಇದೆ, ಕೆಳಗಡೆ VCM ಎಡಗಡೆ ಇದೆ, ಪ್ಯೂರ್ ರೊಟೇಷನ್. ಪ್ಲಸ್ ಸೆಕೆಂಡ್ ಒನ್, ಅಷ್ಟು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ವಿತ್ ಸೇಮ್ ಸ್ಪೀಡ್. ಎಷ್ಟು VCM, ಎಷ್ಟು VCM, ಎಷ್ಟು VCM, ಎಲ್ಲ ಕಡೆ ಒಂದು. ಯಾಕೆ? ಟ್ರಾನ್ಸ್ಲೇಟರಿ ಮೋಷನ್. ಈ ಎರಡನ್ನ ಕಂಬೈನ್ ಮಾಡಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಫಸ್ಟ್ 1 2 3 ಅಂತಿದೆಯಲ್ಲ, ಅಲ್ಲಿ 1 ಎಡಗಡೆ ಇದೆ -VCM, ಪಾಯಿಂಟ್ 2 ಬನ್ನಿ 0, ಪಾಯಿಂಟ್ 3 ಬನ್ನಿ ಬಲಗಡೆ VCM. ಇದು ಪ್ಯೂರ್ ರೊಟೇಷನ್. ಪ್ಲಸ್ ಎರಡನೇದಕ್ಕೆ ಬನ್ನಿ, 1 ಬಲಗಡೆ VCM, 2 ಬಲಗಡೆ VCM, 3 ಬಲಗಡೆ VCM, ಬಿಕಾಸ್ ಇಟ್ ಈಸ್ ಟ್ರಾನ್ಸ್ಲೇಟರಿ ಮೋಷನ್. ಈಕ್ವೇಟ್ ಮಾಡಿ. ಮೂರನೇ ಚಿತ್ರ ಬನ್ನಿ, ಮೇಲ್ಗಡೆದು ಪಾಯಿಂಟ್ 3 VCM ಪ್ಲಸ್ VCM, ಎರಡು ಒಂದೇ ದಿಕ್ಕಲ್ಲಿದೆ, 2 VCM. ಮಧ್ಯಕ್ಕೆ ಬನ್ನಿ, VCM ಪ್ಲಸ್ 0 VCM. ಪಾಯಿಂಟ್ 1ಗೆ ಬನ್ನಿ, ಒಂದಕ್ಕೆ VCM ಬಲಗಡೆ, ಒಂದಕ್ಕೆ VCM ಎಡಗಡೆ. ವೆಲಾಸಿಟಿ ಈಸ್ ಎ ವೆಕ್ಟರ್, ಎರಡನ್ನು ಆ್ಯಡ್ ಮಾಡಿ 0. ಸೊ ರೋಲಿಂಗ್ ಮೋಷನಲ್ಲಿ ಏನಾಗುತ್ತೆ, ಇಲ್ಲಿ ವೆಲಾಸಿಟಿ 0, ಇಲ್ಲಿ ವೆಲಾಸಿಟಿ VCM, ಇಲ್ಲಿ ವೆಲಾಸಿಟಿ 2 VCM. ಇದನ್ನು ಯಾಕೆ VCM ಅಂತ ಕರೆದ್ವಿ ಅಂದರೆ, ಈ ಆಬ್ಜೆಕ್ಟಿನ ಸೆಂಟರ್ ಆಫ್ ಮಾಸ್ ಇದು, ಇದರ ವೇಗವನ್ನು VCM ಅಂತ ಕರೆದಿದ್ದೀವಿ. ಸೊ ಒಂದು ಬಾಡಿಗೆ ನೋಡಿ ರೋಲ್ ಆಗ್ತಾ ಇದೆ ಅಂದಾಗ ಯಾವುದು ಟಚ್ ಆಗಿದೆಯಲ್ಲ, ಸರ್ಫೇಸಿಗೆ ಯಾವುದು ಕಾಂಟ್ಯಾಕ್ಟ್ ಇದೆ, ಈ ಪಾಯಿಂಟು ಮೊಮೆಂಟರಲ್ಲಿ ಎಟ್ ರೆಸ್ಟ್ ಇರುತ್ತೆ. ಇದಕ್ಕೊಂದು ವೇಗ ಇರುತ್ತೆ, ಅದನ್ನು VCM ಅಂತ ಕರಿತೀವಿ. ಒಂದೇ ದಿಕ್ಕಲ್ಲಿ ಮೂವ್ ಆಗುತ್ತೆ. ಈ ಪಾಯಿಂಟಿನ ವೆಲಾಸಿಟಿ ಇದರ 2 ಪಟ್ಟು ಆಗಿರುತ್ತೆ, 2 VCM. ಎಲ್ಲ ಪಾರ್ಟಿಕಲಿನ ಲೀನಿಯರ್ ವೆಲಾಸಿಟಿ ಒಂದೇ ಇರಲ್ಲ, 0 VCM, 2 VCM. ಬೇರೆ ಬೇರೆ ಪಾಯಿಂಟಿಗೆ ಬೇರೆ ಬೇರೆ ಆ್ಯಂಗಲ್ನಲ್ಲಿರುತ್ತೆ, ವ್ಯಾಲ್ಯೂ ಬೇರೆ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಅದನ್ನು ಆಮೇಲೆ ನೋಡ್ಕೊಳ್ಳಿ. ಸೊ ಇದಿಷ್ಟು ರೊಟೇಷನಲ್ ಮೋಷನ್ನಿನ ಕಾನ್ಸೆಪ್ಟ್. ಈಗ ಒಂದು ಬಾಡಿ ರೋಲ್ ಆಗ್ತಾ ಇದೆ ಅಂದರೆ ಅದು ಮೂವ್ ಆಗ್ತಾ ಇರೋದ್ರಿಂದ ಒಂದು ಕೈನೆಟಿಕ್ ಎನರ್ಜಿ ಇರುತ್ತೆ, ಮತ್ತು ಅದು ರೊಟೇಟ್ ಆಗ್ತಾ ಇರೋದ್ರಿಂದಲೂ ಕೂಡ ಒಂದು ಕೈನೆಟಿಕ್ ಎನರ್ಜಿ ಬರುತ್ತೆ, ಆಯ್ತಲ್ವಾ? ಹಾಗಾಗಿ ನೋಡಿ, ಎ ರೋಲಿಂಗ್ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಆ್ಯಂಡ್ ಆಲ್ಸೋ ರೊಟೇಟಿಂಗ್ ಅಬೌಟ್ ಎನ್ ಆಕ್ಸಿಸ್. ಈ ಆಕ್ಸಿಸ್ ಯಾವುದ್ರ ಮೂಲಕ ಪಾಸ್ ಆಗ್ತಾ ಇರುತ್ತೆ, ಅದರ ಸೆಂಟರ್ ಆಫ್ ಮಾಸ್ ಮೂಲಕ ಪಾಸ್ ಆಗ್ತಾ ಇರುತ್ತೆ. ಇದು ಒಂದು ಲೀನಿಯರ್ ಆಬ್ಜೆಕ್ಟ್ ಆಗಿದ್ದರೆ, ಯೂನಿಫಾರ್ಮ್ ಬಾಡಿ ಆಗಿದ್ದರೆ, ಅದರ ಸೆಂಟರ್ ಆಫ್ ಮಾಸ್ ಅದರ ಜಾಮೆಟ್ರಿಕಲ್ ಸೆಂಟರ್ ಮೂಲಕ ಪಾಸ್ ಆಗುತ್ತೆ. ಸೊ ಇದರ ಕೈನೆಟಿಕ್ ಎನರ್ಜಿ ಏನಿದೆ, ಇಟ್ ಹ್ಯಾಸ್ 2 ಪಾರ್ಟ್ಸ್. ಒಂದು ಟ್ರಾನ್ಸ್ಲೇಟರಿ ಮೋಷನಿಂದ, ಇನ್ನೊಂದು ರೊಟೇಷನಲ್ ಮೋಷನ್ನಿಂದ. ಹಾಗಾಗಿ ಏನು ಬರಿಬೋದು ನಾನು, ಟೋಟಲ್ ಕೈನೆಟಿಕ್ ಎನರ್ಜಿ K ಟೋಟಲ್ ಈಸ್ ಈಕ್ವಲ್ಸ್ ಟು ರೊಟೇಷನಲ್ ಮೋಷನಿಂದ ಬರುವಂಥ ಕೈನೆಟಿಕ್ ಎನರ್ಜಿ K ಬಲಗಡೆ, ಟ್ರಾನ್ಸ್ಲೇಷನ್ ಮೋಷನಿಂದ ಬರುವಂಥ ಕೈನೆಟಿಕ್ ಎನರ್ಜಿ ಮಧ್ಯದಲ್ಲಿದೆ. ಸೊ K ಟ್ರಾನ್ಸ್ಲೇಷನ್ ಪ್ಲಸ್ K ರೊಟೇಷನ್ ಈಸ್ ಈಕ್ವಲ್ಸ್ ಟು K ಟೋಟಲ್. ಅವುಗಳ ಫಾರ್ಮುಲಾ ಏನು ನೋಡೋಣ. ಟ್ರಾನ್ಸ್ಲೇಷನ್ ಮೋಷನಿಗೆ ಕೈನೆಟಿಕ್ ಎನರ್ಜಿ 12 × m × v². m ಅಂದರೆ ಮಾಸ್, v ಅಂದರೆ ಲೀನಿಯರ್ ವೆಲಾಸಿಟಿ. ರೊಟೇಷನ್ನಿಗೇನು, 12 ×
ಮಾಸ್ ಬದಲು ಮೊಮೆಂಟ್ ಆಫ್ ಇನರ್ಷಿಯಾ I, ಲೀನಿಯರ್ ವೆಲಾಸಿಟಿ v ಬದಲು ಆಂಗ್ಯುಲರ್ ವೆಲಾಸಿಟಿ ಒಮೆಗಾ, ಹಾಫ್ I ಒಮೆಗಾ ಸ್ಕ್ವೇರ್ ರೊಟೇಷನಲ್ ಮೋಷನ್. ಸೊ k ಟೋಟಲ್ ಈಕ್ವಲ್ಸ್ ಹಾಫ್ me ಸ್ಕ್ವೇರ್ ಪ್ಲಸ್ ಹಾಫ್ I ಒಮೆಗಾ ಸ್ಕ್ವೇರ್. ಇದರ ವ್ಯಾಲ್ಯೂಗಳನ್ನು ಬರ್ಕೊಳ್ಳೋಣ. ಹಾಫ್ me ಸ್ಕ್ವೇರ್ ಹಾಗೆ ಇಟ್ಕೊಳ್ತೀನಿ. ಹಾಫ್ I ಬದಲು mk ಸ್ಕ್ವೇರ್ ಅಂತ ಬರಿತೀನಿ. k ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. k ಅಂದರೆ ರೇಡಿಯಸ್ ಆಫ್ ಗೈರೇಷನ್, m ಅಂದರೆ ಟೋಟಲ್ ಮಾಸ್. I ಬದಲು mk ಸ್ಕ್ವೇರ್ ಬರ್ಕೊಂಡೆ. ಒಮೆಗಾ ಬದಲು v/r ಅಂತ ಬರ್ಕೊಂಡಿದ್ದೀನಿ. ಯಾಕೆ ಅಂದರೆ ನಮಗೆ ಗೊತ್ತಿದೆ v ಈಕ್ವಲ್ಸ್ ಒಮೆಗಾ ಇಂಟು r. ಸೊ ಒಮೆಗಾ ಈಸ್ v/r ಸ್ಕ್ವೇರ್ ಮಾಡಿದ್ದೀವಿ ನೋಡಿ. ಹಾಗಾಗಿ k ಟೋಟಲ್ ಈಕ್ವಲ್ಸ್ ಹಾಫ್ me ಸ್ಕ್ವೇರ್. ಅದೇ ರೀತಿ ಹಾಫ್ ಇಂಟು m ಇಂಟು ಅಲ್ಲಿ ಮುಂದೆ v ಸ್ಕ್ವೇರ್ ಇತ್ತು, ಹಿಂದೆ ತೊಗೊಂಡ್ಬಂದೆ, mv ಸ್ಕ್ವೇರ್ ಆಯಿತು. k ಸ್ಕ್ವೇರನ್ನು ಆ ಕಡೆ ಕಳಿಸಿದೆ. ಸೊ k/r, r ಈಸ್ ರೇಡಿಯಸ್, k/r ಹೋಲ್ ಸ್ಕ್ವೇರ್. ಎರಡೂ ಟರ್ಮಲ್ಲಿ ಹಾಫ್ me ಸ್ಕ್ವೇರ್ ಕಾಮನ್ ಇದೆ, ಹೊರಗಡೆ ತೆಗಿರಿ. ಸೊ ಏನು ಬಂತು? k ಟೋಟಲ್ ಈಕ್ವಲ್ಸ್ ಹಾಫ್ ಇಂಟು m ಇಂಟು v ಸ್ಕ್ವೇರ್ ಇಂಟು 1 ಪ್ಲಸ್ k/r ಹೋಲ್ ಸ್ಕ್ವೇರ್. ದಿಸ್ ಈಸ್ ದಿ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಎ ರೋಲಿಂಗ್ ಬಾಡಿ. ಇಲ್ಲಿ v ಅಂದರೆ ಏನು? ವೆಲಾಸಿಟಿ ಆಫ್ ದಿ ಸೆಂಟರ್ ಆಫ್ ಮಾಸ್. ಇದು ಲೀನಿಯರ್ ಆಗಿ ಏನು ಮೂವ್ ಆಗುತ್ತೆ ಅದರ ವೆಲಾಸಿಟಿ VCM ಅಂತ ಕರಿತೀವಿ. ಇಲ್ಲಿ v ಇದ್ದಲ್ಲಿ ವೆಲಾಸಿಟಿ ಆಫ್ ಸೆಂಟರ್ ಮಾಸ್ ಹಾಕ್ಕೊಳ್ಳಿ, m ಇದ್ದಲ್ಲಿ ಟೋಟಲ್ ಮಾಸ್ ಹಾಕ್ಕೊಳ್ಳಿ, k ಅನ್ನೋದು ರೇಡಿಯಸ್ ಆಫ್ ಗೈರೇಷನ್. ಬೇರೆ ಬೇರೆ ಆಬ್ಜೆಕ್ಟಿಗೆ ಬೇರೆ ಬೇರೆ ರೇಡಿಯಸ್ ಆಫ್ ಗೈರೇಷನ್ ಬರುತ್ತೆ. ಇದು ಟೋಟಲ್ rotational energy of a rolling motion. Thank you.